ನಮಸ್ಕಾರ ಸ್ನೇಹಿತರೆ, ನಮ್ಮ ಶ್ರೀ ಸಾನ್ವಿ ಕುಟುಂಬಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ಪ್ರತಿಮಾ. ಇವತ್ತು ನಾನು ಹೋಟೆಲ್ ಸ್ಟೈಲಲ್ಲಿ, ನಮ್ಮ ಉಡುಪಿ ಹೋಟೆಲ್ ಸ್ಟೈಲಲ್ಲಿ ಮಾಡುವಂಥ ಒಂದು ಇಡ್ಲಿ ಸಾಂಬಾರನ್ನು ಹೇಗೆ ಮಾಡ್ತಾರೆ ಅಂತ ನೋಡ್ಕೊಂಬರೋಣ ಬನ್ನಿ. ತುಂಬಾ ಟೇಸ್ಟಿಯಾಗಿರುವಂಥ ಈ ಸಾಂಬಾರು ಇಡ್ಲಿ ಇಷ್ಟಪಟ್ಕೊಂಡು ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ. ಇಡ್ಲಿ ಸಾಂಬಾರಿನ ಫ್ಲೇವರ್ಗೆ ಇಡ್ಲಿ ಎಲ್ಲರೂ ಕೂಡ ಇಷ್ಟಪಡ್ತಾರೆ. ಇವಾಗ ನಾವು ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ. ನಾನಿಲ್ಲಿ ಒಂದು ಕುಕ್ಕರಿಗೆ ಒಂದು ಅರ್ಧ ಕಪ್ಪಷ್ಟು ಬೇಳೆಯನ್ನು ಹಾಕ್ಕೊಂಡಿದ್ದೇನೆ. ಬೇಳೆಯನ್ನು ಚೆನ್ನಾಗಿ ನೀಟಾಗಿ ವಾಶ್ ಮಾಡಿ ನಾನು ಇದರಲ್ಲಿ 3 ವಿಸಿಲ್ ತೆಗಿತೇನೆ. ಹಾಗೆ ಒಲೆ ಮೇಲೆ ಒಂದು ಪಾತ್ರೆಯನ್ನು ಇಟ್ಕೊಂಡಿದ್ದೇನೆ. ಪಾತ್ರೆಗೆ 1 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೇನೆ. ಎಣ್ಣೆ ಸ್ವಲ್ಪ ಬಿಸಿ ಆಗಲಿ. ಇಲ್ಲಿ ನಾನು 1 ಸ್ಪೂನು ಕಡಲೆಬೇಳೆಯನ್ನು ಹಾಕ್ಕೊಂಡಿದ್ದೇನೆ. ಹಾಗೆ 1 ಸ್ಪೂನು ಉದ್ದಿನಬೇಳೆಯನ್ನು ಹಾಕ್ಕೊಳ್ಳುವ. ಕಡಲೆಬೇಳೆ ಉದ್ದಿನಬೇಳೆ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ಇಲ್ಲಿ ನಾನೊಂದು 1/4 ಸ್ಪೂನು ಜೀರಿಗೆಯನ್ನು ಹಾಕ್ಕೊಳ್ತೇನೆ. ನೀವು ಮಸಾಲೆ ಪೌಡರ್, ಸಾಂಬಾರು ಪೌಡರ್ ಇತ್ತಂದರೆ ಅದನ್ನು ಕೂಡ ಯೂಸ್ ಮಾಡ್ಬೋದು. ಬಟ್ ನಾನು ಈ ರೀತಿಯೇ ಮಾಡ್ತಾಯಿದ್ದೀನಿ, ಯಾಕಂದರೆ ಇದು ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ನಾವು ರೀಸೆಂಟಾಗಿ ಮಸಾಲೆಯನ್ನು ಹುರಿದು ಅಲ್ಲೇ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಹಾಗೆ 1/4 ಸ್ಪೂನ್ ಕಾಳು ಮೆಣಸು, 1 ಸ್ಪೂನು ಧನಿಯಾ ಹಾಕ್ಕೊಂಡೆ. ಇವಾಗ ನಾನು ಸ್ವಲ್ಪ ಬ್ಯಾಡಗಿ ಮೆಣಸಿನ್ಕಾಯನ್ನು ಹಾಕ್ಕೊಳ್ತಾ ಇದ್ದೇನೆ. ಒಂದು 5-6 ಬ್ಯಾಡಗಿ ಮೆಣಸಿನ್ಕಾಯನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ ನಾನಿಲ್ಲಿ. ಎಲ್ಲವನ್ನು ಚೆನ್ನಾಗಿ ನಾನಿಲ್ಲಿ ಫ್ರೈ ಮಾಡ್ಕೊಳ್ತೇನೆ. ಮಸಾಲೆ ಚೆನ್ನಾಗಿ ಫ್ರೈ ಆಗಬೇಕು. ನಮ್ಮ ಉಡುಪಿ ಕುಂದಾಪುರ ಕಡೆಯೆಲ್ಲ ನಾವು ಹೋದಾಗ, ನಾವು ಊರಿಗೆ ಹೋದಾಗ ನನಗೆ ತುಂಬ ಇಷ್ಟ ಆಗೋದು ಈ ಇಡ್ಲಿ ಸಾಂಬಾರು. ಯಾವುದೇ ಒಂದು ವೆರೈಟಿ ಫುಡ್ಗಳು ಇದ್ದರೂ ಕೂಡ ನಾನು ತುಂಬ ಇಷ್ಟಪಡುವಂಥದ್ದು ಇಡ್ಲಿ ಸಾಂಬಾರಿಗೆ. ಯಾಕಂದರೆ ಆ ಇಡ್ಲಿ ಫ್ಲೇವರ್ ಸಾಂಬಾರಿನ ಫ್ಲೇವರ್ ಉಂಟಲ್ಲ, ನನ್ನನ್ನು ಅಷ್ಟು ಅಟ್ರಾಕ್ಟ್ ಮಾಡುತ್ತೆ. ಅದು ಅಷ್ಟು ಚೆನ್ನಾಗಿರುತ್ತೆ. ನನಗೆ ತುಂಬ ಇಷ್ಟ ಆಗ್ತದೆ ಆ ಇಡ್ಲಿ ಸಾಂಬಾರು. ನನಗಂತಲ್ಲ, ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಅದು. ಆ ಇಡ್ಲಿ ಸಾಂಬಾರಿನ ಫ್ಲೇವರು ಅಷ್ಟು ಚೆನ್ನಾಗಿರುತ್ತೆ ಅದು. ಇವಾಗ ಈ ಮಸಾಲೆ ಈಗ ಹುರಿದಾಗಿದೆ, ಇದನ್ನು ತಣ್ಣಗಾಗ್ಲಿಕ್ಕೆ ಬಿಡೋಣ. ತಣ್ಣಗಾದ ತಕ್ಷಣ ಒಂದು ಮಿಕ್ಸಿ ಜಾರ್ಗೆ ಇದನ್ನು ನಾವು ಹಾಕಿ ಚೆನ್ನಾಗಿ ಪೌಡ್ರ್ ರುಬ್ಕೊಳ್ಳೋಣ. ಮಸಾಲೆ ತಣ್ಣಗಾದ ತಕ್ಷಣ ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ಬೇಕು. ಇವಾಗ ನಾನಿಲ್ಲಿ ಒಂದು 5-6 ಎಸ್ಲು ಬೆಳ್ಳುಳ್ಳಿ, ಹಾಗೆ ಒಂದು ಅರ್ಧ ಈರುಳ್ಳಿ ತೊಗೊಂಡಿದ್ದೇನೆ, ಒಂದು ಅರ್ಧ ಇಂಚು ಶುಂಠಿ, ಇಷ್ಟನ್ನು ಹಾಕಿ ನಾನಿವಾಗ ಸ್ವಲ್ಪ ನೀರು ಹಾಕಿ ರುಬ್ಕೊಳ್ತೇನೆ ಇದನ್ನು. ಇದು ಡ್ರೈ ಆಗಿ ನೀವು ರುಬ್ಬೇಕಂತ ಏನಿಲ್ಲ, ನೀರು ಹಾಕಿ ರುಬ್ಕೊಳ್ಬೋದು. ನಾನು ನೀರು ಹಾಕಿ ರುಬ್ತಾ ಇದ್ದೀನಿ. ಇವಾಗ ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. 2 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿಯಾಗಿದೆ. ಇವಾಗ ನಾನು ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ, ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಅದನ್ನು ಕೂಡ ಇದರಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೇನೆ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿಯನ್ನು ನಾವು ಸ್ವಲ್ಪ ಹೊಂಬಣ್ಣ ಬರೋ ತನಕ ಈರುಳ್ಳಿನ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳುವ. ಇವಾಗ ಈರುಳ್ಳಿ ಫ್ರೈ ಆಗ್ತೇವಂತೂ. ಈರುಳ್ಳಿ ಚೆನ್ನಾಗಿ ಫ್ರೈ ಆದ್ರೇ ನಮ್ಮ ಒಂದು ಇದು ಚೆನ್ನಾಗಿರುತ್ತೆ ಸಾಂಬಾರು ಕೂಡ. ಇವಾಗ ನಾನೊಂದು 2 ಟೊಮೆಟೊವನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ, ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಇದನ್ನು ಕೂಡ ಹಾಕಿ ಚೆನ್ನಾಗಿ ಈ ಈರುಳ್ಳಿ ಟೊಮೆಟೊ ಉಂಟಲ್ಲ, ತುಂಬಾ ಚೆನ್ನಾಗಿ ಫ್ರೈ ಆಗಬೇಕು. ಅಂದರೆ ತುಂಬ ಮೆತ್ತಗಾಗಬೇಕು ಇದು, ಆವಾಗಲೇ ನಮ್ಮ ಸಾಂಬಾರು ತುಂಬ ಚೆನ್ನಾಗಿ ಬರೋದು. ಅಲ್ಲಿ ತನಕ ನಾವು ಇದನ್ನು ಇದೇ ರೀತಿ ಟೊಮೆಟೊವನ್ನು ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ ಮತ್ತು ಟೊಮೆಟೊ ಎರಡೂ ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಇವಾಗ ನೋಡಿ, ಈರುಳ್ಳಿ ಟೊಮೆಟೊ ಚೆನ್ನಾಗಿ ಫ್ರೈ ಆಯ್ತಲ್ವಾ? ಇನ್ನೂ ಫ್ರೈ ಆಗಬೇಕು, ಚೆಂದ ಫ್ರೈ ಆಗಬೇಕು ಇದು. ನಾನಿಲ್ಲಿ ಒಂದು ಸಣ್ಣ ಲಿಂಬೆಹಣ್ಣಷ್ಟು ಗಾತ್ರದಷ್ಟು ಹುಣಸೆಹಣ್ಣನ್ನು ನೆನೆಸಿ ಅದರಲ್ಲಿ ನೀರು ಹಾಕ್ಕೊಂಡಿದ್ದೇನೆ. ಯಾಕಂದರೆ ನಾನಿಲ್ಲಿ ನಾಟಿ ಟೊಮೆಟೊ ತೊಗೊಂಡಿದ್ದೇನೆ. ನೀವು ಎಲ್ಲಿಯಾದರೂ ಫಾರಮ್ ಟೊಮೆಟೊ ತೊಗೊಳ್ತೀರಿ ಅಂದರೆ ಸ್ವಲ್ಪ ಹುಣಸೆಹಣ್ಣಿನ ಪ್ರಮಾಣ ಜಾಸ್ತಿ ಮಾಡ್ಕೊಳ್ಬೋದು. ಈಗ ಹುಳಿ, ಖಾರ, ಉಪ್ಪು ಈಕ್ವಲ್ ಆಗಿದ್ರೇ ಆ ಸಾಂಬಾರಿಗೆ ಒಂದು ಟೇಸ್ಟ್ ಬರುವಂಥದ್ದು. ಹಾಗಾಗಿ ಇವಾಗ ಚೆನ್ನಾಗಿ ಇದು ಫ್ರೈ ಆಗಿದೆ. ಹುಣಸೆಹಣ್ಣಿನ ರಸ ಹಾಕಿ ಕೂಡ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ವಲ್ಲ. ನಾವು ಮಸಾಲೆ ರುಬ್ಬಿಟ್ಕೊಂಡಿದ್ವಲ್ಲ ಆವಾಗ, ಆ ಮಸಾಲೆಯನ್ನು ಇವಾಗ ಇದರಲ್ಲಿ ಸೇರಿಸೋಣ. ನೋಡಿ, ನಾನು ಈ ರೀತಿ ನುಣ್ಣಗೆ ರುಬ್ಕೊಂಡು ಬಂದಿದ್ದೇನೆ ಮಸಾಲೆನ. ಅದನ್ನು ಇವಾಗ ನಾನು ಇದರಲ್ಲಿ ಸೇರಿಸ್ತೇನೆ. ಹಾಗೆ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ನಾವು ಇದನ್ನು ಸೇರಿಸ್ಕೊಳ್ಳುವ. ಇವಾಗ ಈ ಮಸಾಲೆ ಸ್ವಲ್ಪ ಫ್ರೈ ಆಗಬೇಕು. ನನಗೆ ಮಸಾಲೆ ಸ್ವಲ್ಪ ಫ್ರೈ ಆಗಬೇಕು, ಆಮೇಲೆ ನಾವು ಇದಕ್ಕೆ ನೀರನ್ನು ಸೇರಿಸೋಣ. ಮಸಾಲೆ ಚೆನ್ನಾಗಿ ಫ್ರೈ ಆಗಬೇಕು.
ಈಗ ನೋಡಿ ಮಸಾಲೆ ಕುದಿ ಬರ್ತಾ ಇದೆ, ತುಂಬ ಚೆನ್ನಾಗಿ ಕುದಿ ಬರ್ತಾ ಇದೆ ನೋಡಿ. ಈ ರೀತಿ ಮಸಾಲೆ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ. ಮಸಾಲೆ ಎಲ್ಲ ನೀರು ಇದಾಗಿ ಎಣ್ಣೆ ಮೇಲೆ ಬಂದಿದೆ ನೋಡಿ, ಅದು ಮಸಾಲೆ ಈ ರೀತಿ ಬರಬೇಕು, ಆವಾಗಲೇ ಚೆನ್ನಾಗಿರುತ್ತೆ. ಇವಾಗ ಸ್ವಲ್ಪ ನಾವು ಫ್ರೈ ಮಾಡ್ಕೊಳ್ಳೋಣ ಇದನ್ನು. ಇವಾಗ ಮಸಾಲೆ ಚೆನ್ನಾಗಿ ಫ್ರೈ ಆಗಿದೆ ನೋಡಿ. ಇವಾಗ ನಾನು ಬೇಳೆ ಬೇಯಿಸಿಟ್ಕೊಂಡಿದ್ದೇನಲ್ವ, ಒಂದು 3 ವಿಸಿಲ್ ಮಾಡಿ ನಾನು ಬೇಳೆಗೆ ಉಪ್ಪು ಇದು ಎಣ್ಣೆ ಮತ್ತು ಅರಿಶಿನವನ್ನು ಹಾಕಿ ಬೇಯಿಸಿ ಇಟ್ಕೊಂಡಿದ್ದೇನೆ. ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಹಾಕ್ಕೊಂಡಿದ್ದೇನೆ. ಬೇಳೆ ತುಂಬ ಚೆನ್ನಾಗಿ ಬೆಂದರೆ ಚೆನ್ನಾಗಿರುತ್ತೆ. ಸ್ವಲ್ಪ ತರಿ ತರಿ ಬಾಯಲ್ಲಿ ಸಿಗೋದಕ್ಕಿಂತ ಸ್ವಲ್ಪ ಚೆನ್ನಾಗಿ ಬೆಂದರೆ ಬೇಳೆನ ಸ್ವಲ್ಪ ಸ್ಮ್ಯಾಶ್ ಮಾಡಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ನೋಡಿ, ನೀರು ನಿಮಗೆ ಎಷ್ಟು ಹದ ಬೇಕೋ ಅಷ್ಟು ಹದದಲ್ಲಿ ಮಾಡ್ಕೊಳ್ಬೋದು. ಇದು ಚೆನ್ನಾಗಿ ಕುದಿ ಬರಬೇಕು. ಇವಾಗ ಈ ಮಸಾಲೆ ಹಾಕಿದ್ದೀವಲ್ಲ ನಾವು, ಮಸಾಲೆ ಬೇಳೆ ಎಲ್ಲ ಹಾಕಿದ್ದೇವಲ್ಲ, ಇದು ಕೂಡ ತುಂಬ ಚೆನ್ನಾಗಿ ಕುದಿ ಬರಬೇಕು. ಕುದಿಲಿಕ್ಕೆ ಬಿಡೋಣ ನಾವು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತೇನೆ ನಾನು ಇವಾಗ. ಉಪ್ಪನ್ನು ಹಾಕಿ ಈ ಮಸಾಲೆನ ಚೆನ್ನಾಗಿ ಈ ಸಾರನ್ನು ಕುದಿಲಿಕ್ಕೆ ಬಿಡೋಣ, ಸಾಂಬಾರನ್ನು. ಹಾಗೆ ಒಂದು 1/4 ಸ್ಪೂನ್ ಟರ್ಮರಿಕನ್ನು ಹಾಕ್ಕೊಳ್ಳೋಣ, ಅರಿಶಿನದ ಪೌಡರ್. ಇವಾಗ ಮಿಕ್ಸ್ ಮಾಡಿ ಈಗ ನೋಡಿ ಸಾಂಬಾರು ಕುದಿ ಬರ್ತಾ ಇದೆ. ನಾನಿಲ್ಲಿ 1 ಸ್ಪೂನು ಬೆಲ್ಲವನ್ನು ಹಾಕ್ಕೊಂಡಿದ್ದೇನೆ. ಬೆಲ್ಲ ನಿಮ್ಮ ಆಪ್ಷನಲ್, ನಿಮಗೆ ಸ್ವೀಟ್ ಬೇಡ ಅಂದರೆ ಹಾಕ್ಕೊಳ್ಳಿ. ಆದರೆ ಇಡ್ಲಿ ಸಾಂಬಾರಿಗೆ ಬೆಲ್ಲ ಹಾಕಿದ್ರೇ ತುಂಬ ಚೆನ್ನಾಗಿರುತ್ತೆ. ಆ ಖಾರ, ಹುಳಿ, ಉಪ್ಪು ಅದ್ರ ಜೊತೆ ಸ್ವಲ್ಪ ಸ್ವೀಟು ಇದ್ದರೆ ಆ ಸಾಂಬಾರ್ದು ಟೇಸ್ಟೇ ಬೇರೆ, ತುಂಬ ಚೆನ್ನಾಗಿರುತ್ತೆ ಅದು. ಹಾಗಾಗಿ 1 ಸ್ಪೂನ್ ಬೆಲ್ಲ ಹಾಕ್ಕೊಂಡಿದ್ದೇನೆ. ಇವಾಗ ಸಾಂಬಾರು ತುಂಬ ಚೆನ್ನಾಗಿ ಕುದಿ ಬರ್ತಾ ಇದೆ. ನೀವು ಉಪ್ಪು ಖಾರ ಎಲ್ಲ ನೋಡ್ಕೊಳ್ಳಿ, ನಿಮಗೆ ಬೇಕು ಅನಿಸಿದರೆ ಮತ್ತೆ ನೀವು ಹಾಕ್ಕೊಳ್ಬೋದು, ಕಡಿಮೆ ಅನಿಸಿದರೆ ಮತ್ತೆ ನೀವು ಹಾಕ್ಕೊಳ್ಬೋದು. ಎಷ್ಟು ಘಮ ಘಮ ಬರ್ತಾ ಇದೆ ಅಂದರೆ ಇದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಒಮ್ಮೆ ನೀವು ಮನೆಯಲ್ಲಿ ಮಾಡಿದರೆ ಪದೇ ಪದೇ ಮಾಡ್ತೀರಾ ಈ ಸಾಂಬಾರು, ಯಾಕಂದರೆ ತುಂಬಾ ಬೇಗನೆ ಕೂಡ ಆಗುತ್ತೆ, ಹಾಗೆ ತುಂಬ ಟೇಸ್ಟಿ ಕೂಡ ಆಗುತ್ತೆ. ಮಾಮೂಲಿ ನಾವು ಚಟ್ನಿ ಮಾಡ್ಕೊಂಡು ಇಡ್ಲಿ ತಿನ್ನೋದಕ್ಕಿಂತ ಈ ರೀತಿ ಸಾಂಬಾರು ಮಾಡ್ಕೊಂಡು ಇಡ್ಲಿ ತಿಂದು ನೋಡಿ ನೀವು, ಆಮೇಲೆ ನಿಜವಾಗ್ಲೂ ನಿಮಗೆ ಇದು ತುಂಬಾ ಇಷ್ಟ ಆಗುತ್ತೆ. ಇವಾಗ ಈ ಸಾಂಬಾರು ರೆಡಿಯಾಗಿದೆ, ತುಂಬ ಚೆನ್ನಾಗಿ ಕುದಿ ಬರ್ತಾ ಇದೆ. ನಾನೀಗ ಒಗ್ಗರಣೆಯನ್ನು ರೆಡಿ ಮಾಡ್ಕೊಳ್ಳುವ. ನಾನಿಲ್ಲಿ ತೆಂಗಿನ ಎಣ್ಣೆ ತೊಗೊಂಡಿದ್ದೇನೆ, ಕೊಬ್ಬರಿ ಎಣ್ಣೆ. ನಿಮಗೆ ಯಾವ ಎಣ್ಣೆ ಆದರೂ ತೊಗೊಳ್ಳಿ, ನಮಗೆ ಕೊಬ್ಬರಿ ಎಣ್ಣೆ ಸ್ವಲ್ಪ ಇಷ್ಟನೇ, ಹಾಗಾಗಿ ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೇನೆ. 1 ಸ್ಪೂನು ನಾನಿಲ್ಲಿ ಸಾಸಿವೆ ಹಾಕ್ಕೊಂಡಿದ್ದೇನೆ, ಒಂದು 1/4 ಸ್ಪೂನ್ ಇಂಗು, ಹಾಗೆ ಒಂದು ಮೆಣಸಿನಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ, ಬ್ಯಾಡಿಗೆ ಮೆಣಸಿನಕಾಯಿ, ಒಂದು ಸ್ವಲ್ಪ ಕರಿಬೇವು. ಇಲ್ಲಿ ನೀವು ಬೆಳ್ಳುಳ್ಳಿಯನ್ನು ಸೇರಿಸ್ಬೋದು ಬೇಕಾದರೆ, ನಾನು ಹಾಕ್ಕೊಂಡಿಲ್ಲ. ಜಜ್ಜಿ ಸ್ವಲ್ಪ ಬೆಳ್ಳುಳ್ಳಿಯನ್ನು ಸಹ ಕೂಡ ಸೇರಿಸ್ಬೋದು. ಇವಾಗ ನಾನು ಮಾಡಿಟ್ಕೊಂಡಿರುವಂಥ ಸಾಂಬಾರಿಗೆ ಇದನ್ನು ಹಾಕ್ತೇನೆ. ಹಾಕಿದಾಗ ಒಂದು ಹೊಗೆ ಹೇಗೆ ಬರ್ತದೆ ನೋಡಿ ಸಾಂಬಾರಿಗೆ. ಇವಾಗ ನಮ್ಮ ಸಾಂಬಾರು ಕಂಪ್ಲೀಟಾಗಿ ಇಡ್ಲಿ ಸಾಂಬಾರು ರೆಡಿಯಾಗಿದೆ. ಉಡುಪಿ ಹೋಟೆಲ್ ಸ್ಟೈಲ್ ಇಡ್ಲಿ ಸಾಂಬಾರು ರೆಡಿಯಾಗಿದೆ. ಮೇಲಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಇಡ್ಲಿ ಜೊತೆ ತಿಂತಾ ಇದ್ದರೆ ತುಂಬಾ ಟೇಸ್ಟಿಯಾಗಿರುವಂಥ ಒಂದು ಸಾಂಬಾರು. ಇವಾಗ ನಮ್ಮ ಸಾಂಬಾರು ರೆಡಿ. ನೋಡಿದ್ರಲ್ಲ, ನಾನು ಇಡ್ಲಿ ಕೂಡ ಮಾಡಿದ್ದೀನಿ. ಇಡ್ಲಿ ಸಾಂಬಾರು ಜೊತೆ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಮನೇಲಿ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.